ಮಜ್ಜಿ ಮಾಡಲಿಕ್ಕೆ ಅಂತ ಅಂದರೆ 2-3 ದಿವಸದ ಹಾಲ ಮಿಕ್ಸ್ ಮಾಡಿದ್ದು ಸ್ವಲ್ಪ ಕೋಲ್ಡ್ ಇಟ್ಟಿದೆ. ಇಲ್ಲದೆ ಉಂಟಲ್ಲ ಇದು ಬೆಣ್ಣೆ ಬರುವುದೇ ಇಲ್ಲ ಬೇಗ. ಈಗ ಬೆಣ್ಣೆ ಬೇಗ ಬಂತು, ಬೇಗ ಒಂದು 5 ನಿಮಿಷದಲ್ಲಿ ಬೆಣ್ಣೆ ಬಂದಿದೆ. ಈ ಬೆಣ್ಣೆಯನ್ನು ತೆಗೆದು ನೀರಿಗೆ ಹಾಕಬೇಕು. ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿತು. ಇದು 1 ದಿವಸದಲ್ಲ, 2-3 ದಿವಸದ ಉಂಟು. ಇದರಲ್ಲಿ ಸ್ವಲ್ಪ ಕೇನೆಯನ್ನು ತೆಗೆದಿಟ್ಟು ಮಾಡಿದ್ದು. ಇದನ್ನು ಚಂದ ಮಾಡಿ ತೊಳೆದು ಇನ್ನು 2-3 ಸಲ ನೀರಾಗಿ ತೊಳೆಬೇಕು. ಇಲ್ಲದೆ ಉಂಟಲ್ಲ ಹುಳಿ ಇರ್ತದೆ ಇದು ಬೆಣ್ಣೆ. ಈ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕಿ ತೊಳೆದು ತೆಗೆಯೋದು. ಈ ರೀತಿ ನೋಡಿ. ಇನ್ನು ಹೊಸತ್ತು ನೀರು ಹಾಕಿ ವಾಪಸ್ ತೆಗೆಯೋದು. ಸ್ವಲ್ಪ ಇದು ಬಿಸ್ಕೆಟ್ ಮಾರಿ ಬಿಸ್ಕೆಟ್ ಬ್ರ್ಯಾಂಡ್ ಮಾಡ್ಲಿಕ್ಕೆ ಅಂತ ನಾನು ಈ ವಹಿವಾಟಲ್ಲಿ ಇಲ್ಲ, ನಾನು ಬ್ರ್ಯಾಂಡ್ ಮಾಡಿ ಕೊಡೋದು ಮಾತ್ರ. ಬೇಕಿಂಗ್ ಸೋಡಾ ಅಂತ ಹಾಕ್ಲಿಲ್ಲ, ಬಿಸ್ಕೆಟ್ ಹಾಲನ್ನು ಮಿಕ್ಸ್ ಮಾಡಿ ಹೀಗೆ ಹಾಕಿದ್ದು. ಇದು ಗಟ್ಟಿಯಾಗಿದೆ. ಬೇಕಿಂಗ್ ಸೋಡಾ ಹಾಕದೆ ಚಾಕ್ಲೇಟ್ ಅನ್ನು ಡಬಲ್ ಬಾಯ್ಲ್ ಮಾಡಿ ಅದ್ರ ಮೇಲೆ ಹಾಕುವ. ಹಾಕಾಗ್ಲೇ ಇಲ್ಲ. ಇದು 2 ಇದು ಗಟ್ಟಿ ಟೈರ್ ರೀತಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ನೋಡುವಾಗ ಉಂಟಲ್ಲ ನಿಮಗೆ ಹೇಗೆ ಕಾಣ್ತಾ ಉಂಟು ಇದು? ನನಗೆ ಟೈರ್ ಕೇಕ್ ಇದು ಮಾರಿ ಬಿಸ್ಕೆಟ್ ಕೇಕ್. ನೋಡುವ, ಕಟ್ ಮಾಡ್ತಿದ್ದೇನೆ. ಅದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಹಾಕಲಿಲ್ಲಲ್ಲ, ಹಾಗೆ ಅದೊಂದು ಇದು ಗಟ್ಟಿ ರೀತಿಯಲ್ಲಿ. ಪರವಾಗಿಲ್ಲ ನೋಡಿ, ಕೇಕ್ ರೆಡಿ ಆಯಿತು. ಈ ರೀತಿ ಉಂಟು ನೋಡಿ. ಈ ರೀತಿ ಸಾಫ್ಟ್ ಕಾಣ್ತದೆ, ಆದರೆ ಅಷ್ಟು ಬೇಕಿಂಗ್ ಸೋಡಾ ಹಾಕಿದಷ್ಟು ಸಾಫ್ಟ್ ಇಲ್ಲ ನೋಡಿ. ಇದರ ಮೇಲೆ ಸ್ವಲ್ಪ ನಟ್ಸ್ ಮೊದಲೇ ಇತ್ತಲ್ಲ, ಮತ್ತು ಇದು ಸ್ವಲ್ಪ ಚಾಕ್ಲೇಟನ್ನು ಹುಡಿ ಮಾಡಿ ಹಾಕಿದ್ದು. ಅಕ್ಕ ಅವಳ ಮನೆಗೆ ಹೋಗೋಳು, ಹಾಗೆ ಅಪ್ಪ ಮತ್ತು ಅಮ್ಮ ಎಲ್ಲ ಅವಳಿಗೆ ಬೇಕಾದ ವಸ್ತುಗಳನ್ನೆಲ್ಲ ಕಟ್ಟಿಕೊಟ್ಟಿದ್ರು ನೋಡಿ. ಇದು ಕೊತ್ತಂಬರಿ ಹುಡಿ ಎಲ್ಲ ಅಮ್ಮನ ಕೆಲಸ, ಇದು ಅದನ್ನೆಲ್ಲ ಕಟ್ಟಿಕೊಟ್ಟದ್ದು. ಹಾಗೆ ಬಾಳೆ ಗಿಡ, ಬಾಳೆ ಎಲೆಲ್ಲ ಅಪ್ಪನ ಕೆಲಸ, ಹಾಗೆ ಎಲ್ಲವನ್ನು ಕಟ್ಟಿಕೊಟ್ಟಿದ್ರು. ಅದ್ರ ಮತ್ತೆ ನಿಮಗೆ ತೋರಿಸ್ತೇವೆ ಅಲ್ಲಿ ಅಕ್ಕನ ಮನೆ ರೀಚ್ ಆದ ನಂತರ. ಮತ್ತು ಇದು ಮನಿ ಪ್ಲ್ಯಾಂಟ್, ಹಾಗೆ ಅವಳಿಗೆ ಬೇಕಿತ್ತು, ಹಾಗೆ ಅದನ್ನು ಕೂಡ ಅವಳಿಗೆ ಇಟ್ಟಿದ್ದೆವು. ಮತ್ತು ಇಲ್ಲಿ ನೋಡಿ ಬೆಳಿಗ್ಗೆ ಮೋಡ, 7 ಗಂಟೆ ಆಗಿದೆ. ಬೆಳಿಗ್ಗೆ ಜೋರು ಮೋಡ ಇತ್ತು. ಹಾಗೆ ಇದು ತಿಂಡಿ ಮುಳ್ಳು ಸೌತೆದ್ದು, ಹಾಗೆ ಮೊದಲಿನ ದಿನದ್ದು ಇಡ್ಲಿ ಕೂಡ ಉಳಿದಿತ್ತು. ಹಾಗೆ ತಿಂಡಿ ತಿಂದು ನಾವು ಅಕ್ಕನ ಮನೆಗೆ ಹೊರಟಿದ್ದೆವು. ಇದೆಲ್ಲ ತಂದದ್ದು ದೊಡ್ಡ ಮಗಳ ಮನೆಗೆ ನೋಡಿ. ಎಲ್ಲ ಬಾಳೆ ಎಲೆ ಎಲ್ಲ ಇಲ್ಲ ಅಂತ ಹೇಳ್ತಿದ್ದೀವಿ. ಅದು ಇದು ಎಷ್ಟು ಅಂತ ಇಷ್ಟಲ್ಲ ಬಾಳೆ ಎಲೆ ಚಿಲ್ಲಿ ಪೌಡರ್, ಮೆಣಸಿನ ಹುಡಿ, ಇದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹುಡಿ, ತೆಂಗಿನಕಾಯಿ ಹುಡಿ, ತೆಂಗಿನಕಾಯಿ, A to Z. ಬದನೆ ಮತ್ತೆ ಬಸಳೆ, ಅದು ಓಪನ್ ಮಾಡೋದು ಬೇಡ ಈಗ. ಮತ್ತು ಬದನೆಕಾಯಿ ಅಂಗಡಿಗೆ ಅದು ಬೇಕಂತ ತಂದದ್ದು. ಪಾತ್ರೆ ಎಲ್ಲ ಇದ್ದಕ್ಕೆ ಇದು ಪ್ಲಾಸ್ಟಿಕ್ ಬರ್ತದೆ ನೋಡಿ, ಅದಲ್ಲ. ಅಮ್ಮ ಮತ್ತೆ ಅಕ್ಕ ಹೋಗಿ ಅವರೇ ಪರ್ಚೇಸ್ ಮಾಡಿ ತಂದದ್ದು. ಅದು ಪಾತ್ರೆ ತೊಳೆದು ಇಡ್ಲಿಕ್ಕೆ. ಇದೊಂದು ಪಾತ್ರೆ, ನೀರು ಇದ್ರ ತೊಳೆದ ನೀರು ಇಡ್ಲಿಕ್ಕೆ ಈಗ ಇಟ್ಟು ಈಗ ಇಟ್ಟ ಬಿಟ್ರೆ ನಾನು ತರಲಿಲ್ಲ ಬೇಡ ಅಂದರೆ. ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟದ್ದು? ಅವಳು ಎಷ್ಟು ಕೊಟ್ಟದ್ದು? 1990. ಮತ್ತೆ ಇದೆಲ್ಲ ನಮ್ಮ ಮನೆಯಿಂದ ಮೊನ್ನೆ ತೋರಿಸಿದ್ದೇವೆ ನನಗೆ. ಅದೀಗ ಆಗಿದೆ ಬಾಳೆಗೊನೆ. ಮೊದಲಿನ ಬ್ಲಾಗ್ ಅಲ್ಲಿ ತೋರಿಸಿದ್ದೇವೆ. ಸ್ವೀಟ್ ಉಂಟಾ? ಎಷ್ಟು ತಂದದ್ದು? ಎಲ್ಲ ತರಲಿಲ್ಲ, ಎಲ್ಲ ತಂದ್ರೆ ಉಂಟಲ್ಲ ಇಲ್ಲಿ ತಿಂದಿಕ್ಕೆ ಆಗುದಿಲ್ಲ. ಚಿಕನ್ ಇದೊಂದು ಇದು ಗ್ರೇವಿ. ಎಂತ ಗ್ರೇವಿ ಇದು? ಚಿಕನ್ ಸಿಗಡಿ ಗ್ರೇವಿ. ಮನಿ ಪ್ಲಾಂಟ್ ಬ್ಯಾಂಬುಟ್ಟಿ, ಮನಿ ಪ್ಲಾಂಟ್ ಇದ್ದು ಇದೆಲ್ಲ ಇಟ್ಟರೆ ಉಂಟಲ್ಲ ಮನೆಯೊಳಗೆ ತುಂಬಾ ಹಣ ಸಿಗ್ತದೆ ಅಂತ. ಹೌದು, ಹಣ ಸಿಗ್ತದೆ. ಇಲ್ಲಿ ಇದು ನೋಡ್ಲಿಕ್ಕೆ ರಿಯಲ್ ಫ್ಲವರ್ ರೀತಿಯಲ್ಲಿ ಉಂಟಲ್ಲ, ಪ್ಲಾಸ್ಟಿಕ್ ನೋಡಿ. ಇಂಥ ಟ್ರೀ ಇದು ಗಿಡಗಳೆಲ್ಲ ಇಲ್ಲಿ ಬುಟ್ಟಿ ನೋಡಿ ಅಂತ ಚಿಕ್ಕ, ನಂಗೆ ಇದು ಸಿಗ್ಲೇ ಇಲ್ಲ ಅಂತ. ಇಡ್ಲಿ ಮಾಡುವ ಇಡ್ಲಿ ಮಾಡುವ ಬುಟ್ಟಿದು. ಇದರಲ್ಲಿ ಬಾಳೆ ಎಲೆ ಹಾಕಿ ಇಡ್ಲಿ ಮಾಡುದಲ್ಲ ಅದು. ಎಂತ ಕಿವಿ ಗಿಡಿ ಅಂತೆ ಎಂತದ್ದು ಒಂದು ಗಾಳಿ ಬಂದ ಸೌಂಡ್ ರೀತಿಯಲ್ಲೆಲ್ಲ. ಈ ಫ್ಯಾನ್ ಸೌಂಡ್ ಎಲ್ಲ ಇದರಲ್ಲಿ ಕೇಳುದು. ಕಾರ್ ಹೋಗ್ತದ ಅಲ್ಲ? ಅದು ಯಾಕೆ ಇದೆಲ್ಲಿಂದ ಅಂದದ್ದು? ಶಂಕ ಶಾಪ್ ಇಂದವ? ಶಂಕ ಶಾಪ್ ಅಂತ ಉಂಟಾ? ಜಾತ್ರೆ ಇತ್ತು. ಅದು ಯಾಕೆ ಹಾಗೆ? ಒಂದು ಭಜನೆ ಎಂತದ್ದು ಇತ್ತು. ಅದು ಎಂತದ್ದು? ಇದ ಎಂತ ಕುಪ್ಪಿದ? ಎಷ್ಟು ಉಂಟು ಇಂಥದ್ದು? ಬಾಳೆ
ಎರಡು ಉಂಟಾ? ಎಷ್ಟು ಇದಕ್ಕೆ? 50 ರೂಪಾಯಿ. 50 ರೂಪಾಯಿ ಒಂದಕ್ಕೆ. ಚಂದ ಉಂಟಲ್ಲ? ಹ್ಮ್ ನಮಗೆ ಮಾಡ್ಲಿಕ್ಕೆ ಕೂಡ ಆಗ್ತಾ ಇದು. ಅದು ಇದು ಸಿಗ್ಬೇಕಂತ ಅದು. 100 ರೂಪಾಯಿ. ಬಳ್ಳಿ. ಹಾ ಅದಕ್ಕೆ 100 ರೂಪಾಯಿ. ಇದೆಲ್ಲ ದೊಡ್ಡದು. ಅದಕ್ಕೆ ಎಷ್ಟು ಚಿಕ್ಕದಕ್ಕೆ? 50 ರೂಪಾಯಿ. ಹಾ ಅದಕ್ಕೆ ಚಿಕ್ಕದಕ್ಕೆ ಅವರು 150 ಹೇಳಿದ್ರು. ಅದಕ್ಕೆ ನಾನು ಕೇಳಿದೆ ಇದಕ್ಕೆ 100, ಅದಕ್ಕೆ 250. ಹಾ. ಅದೇ 50 ರೂಪಾಯಿ ಇದ್ನ. ಅದು ಚಿಕ್ಕ ಸೈಜ್ ಹಾಗೆ. ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ಚಿಕ್ಕದಕ್ಕೆ ದೊಡ್ಡದು. ಜಾಸ್ತಿ ಹೇಳಿದ್ರು. ಇದು ಕುಪ್ಪಿದ ಕೆಳಗಿದ್ದು ಕಂಡು. ಇದು ಎಂತದು? ಇದು ಮೆಲ್ಟ್ ಆಗುದಿಲ್ಲ? ಇದು ಮೆಲ್ಟ್ ಆಗುದಿಲ್ಲ? ಪ್ಲಾಸ್ಟಿಕ್ ಕುಪ್ಪಿದ, ಅದು ಕುಪ್ಪಿದ್ದು. ಮನೇಲಿ ಇರ್ತಲ್ಲ ಮೀನೊಂದು ಹಾಕಿದ್ದೇವೆ ನಾವು ಅಕ್ವೇರಿಯಂನ ಗಾಜು. ಅದು ನಾವು ಇಲ್ಲಿ ಅಂದದ್ದು ಅವಳಿಗೆ. ನಮಗೆ ಬೇಡ ಅಲ್ಲಿಗೆ. ನಾವು ಮೀನನ್ನು ಅಲ್ಲೇ ಹಾಕಿದ್ದೇವೆ ಅಲ್ಲಿ. ಇದು ಮೀನನ್ನು ದಾವರೆ ಗಿಡಕ್ಕೆ ಹಾಕಿದ್ದೇವೆ. ಅದಕ್ಕೆ ಅಲ್ಲಿ ವೇಸ್ಟ್ ಆಗ್ತದೆ ಗ್ಲಾಸ್. ಅದು ಇಲ್ಲಿ ಬೇಕಂತ, ತಂದದ್ದು. ಇಲ್ಲಿ ಬೇಕಂತ ಅಲ್ಲಿ ಅವಳಿಗೆ ಬೇಕು ಅಂತ ಹೇಳಿ ತಂದೆವು. ಮತ್ತೆ ಇದೆಂತ? ಗಂಟೆ ಹಾಕಿದ್ದೇವೆ. ಇದೆಂತ? ಹ? ಜೇನುತುಪ್ಪ. ಅದು ಜೇನುತುಪ್ಪ ಸ್ವಲ್ಪ ಇತ್ತು ಅಷ್ಟೇ. ಜೇನುತುಪ್ಪ ಇಲ್ಲ, ಖಾಲಿ ಆಗಿದೆ ಅಂತ. ಜೇನುತುಪ್ಪ ಇಲ್ಲ, ನಾವು ಕೊಟ್ಟು ಖಾಲಿಯಾಗಿ ನೋಡಿ. ಲಾಸ್ಟ್ ನಮ್ಗೆ ಇಷ್ಟ ಇದ್ದದ್ದು. ಇವಳಿಗೆ ಸ್ವಲ್ಪ ಕೊಟ್ಟೆ, ಸ್ವಲ್ಪ ನಮ್ಮ ಮನೇಲಿ ಉಂಟು. ಇದು ಪಿಚ್ಚಿಸ್ಲಾಗುತ್ತದೆ. ಇಲ್ಲಿ ನಂಗೆ ಆಗುದಿಲ್ಲ. ಅದು ಎಲ್ಲಿ? ಗಟ್ಟಿ ಕಟ್ಟಿದ್ದಾರೆ. ಬೇಡ ಇಲ್ಲಿ ನೋಡಿ, ಇದೆಲ್ಲ ನನ್ನ ಅಳಿಯ ಇದೆಲ್ಲ. ಬಾವನಿಗೆ ಸಿಕ್ಕ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಇತ್ತು. ಬ್ಯಾಡ್ಮಿಂಟನ್. ಅದೆಲ್ಲ ಸಿಕ್ಕಿದೆ ನೋಡಿ. ಇದು ಇದೆಲ್ಲ ಬ್ಯಾಡ್ಮಿಂಟನ್. ಹಾ, ಅದೆಲ್ಲ ಸಿಕ್ಕಿದೆ ಇದೆಲ್ಲ. ಇದ್ರಲ್ಲಿ ಯಾವ್ದು ಚಂದ ಉಂಟು? ಎಲ್ಲ ಕೂಡ ಚಂದ ಉಂಟು. ಇದು ಸ್ಟೋನ್ ಇದ್ದು ಚಂದ ಉಂಟು ಅಲ್ಲ? ಇಲ್ಲಿ ಹಾ, ಇಲ್ಲಿ ಸ್ಟೋನ್ ಇದು ಇದು ಸಹ ಸ್ಟೋನ್, ಇದು ಸಹ ಸ್ಟೋನ್. ಸ್ಪೋರ್ಟ್ಸ್ ಇದ್ದವರಿಗೆಲ್ಲ 25 ಇದು. ಇದೆಷ್ಟು? 26 ಮೊನ್ನೆ ಸಿಕ್ಕಿದ್ದು ಇದು. ಇದು 26. ಇದು ಸಹ ಮೊನ್ನೆ ಸಿಕ್ಕಿದ್ದು. ಅಲ್ಲಿ ಒಂದು ಚಂದ ಉಂಟು. ಇದೆಲ್ಲ ಬಾಲ್ ಇದೆಲ್ಲ ಬಾಲ್ ರೀತಿಯಲ್ಲಿ ಡಿಸೈನ್ ಚಂದ ಉಂಟು. ಇನ್ನೂ ಜಾಗ ಇಲ್ಲ. ಇನ್ನು ಜಾಗ ಇಲ್ಲ ಇಲ್ಲಿ, ಇಡ್ಲಿಕ್ಕೆ ಜಾಗ ಇಲ್ಲ. ನೋಡಿ ಬಚ್ಚಂಗಾಯಿ. ಇದು ಕಲ್ಲಂಗಡಿ ಉಂಟಲ್ಲ, ಇಲ್ಲಿ ಗಿಡ ಚಂದ ಉಂಟು, ಇಲ್ಲಿ ಬೇಡ ಅಂತ ಅದಕ್ಕೆ ನಾವು ತಕೊಂಡು ಹೋಗುದು. ಇಲ್ಲಿ ಬದುಕದಿಲ್ಲ. ನೀರು ಹಾಕ್ಲಿಲ್ವ ಒಂದು ಬಾಡಿ ಹೋಗಿದೆ. ಹೋಳು ಕಟ್ಟಿದ್ದು, ವೇಸ್ಟ್ ಆಗ್ತದೆ ಅಲ್ಲ, ಅದಕ್ಕೆ ತಕೊಂಡು ಹೋಗುದು. ಗಿಡ ಅಷ್ಟು ಚಂದ ಬಂದಿದೆ ಕಲ್ಲಂಗಡಿದು. ಎಷ್ಟು ಚಂದ ಬಂದಿದೆ. ಇಲ್ಲಿ ಮನೆಯೊಳಗೆ ಆಗ್ತದೆ ಅದು. ಬಚ್ಚಂಗೆ ಆಗುದಿಲ್ಲ. ಆಗ್ತದೆ ಅವ್ರು ಸಣ್ಣದಾಗಿ ಅವತ್ತಾಗಿದೆ ಸಣ್ಣದು. ನೋಡುವ, ನೆರಳಿಗೆ ಇಡುವ. ತಕೊಂಡು ಹೋಗುದು ಜೋಳಿಗೆ ಇವರದೊಂದು. ಇದು ನೋಡಿ ಮಧ್ಯಾಹ್ನ ಹೇಗೆ ಮೋಡ ಹಾಕಿದೆ ಅಂತ ಹೇಳಿದ್ರೆ, ನಾವು ಬರುವಾಗ ಫುಲ್ ಕತ್ತಲಾಗಿತ್ತು. ಮತ್ತೆ ಜೋರು ಮಳೆ ಸಿಕ್ಕಿದೆ ನಮಗೆ. ಆದರೂ ಖುಷಿ ಆಗ್ತಿತ್ತು ಟ್ರಾವೆಲ್ ಮಾಡುವಾಗ, ಮಳೆ ಬರುವಾಗೆಲ್ಲ. ಮನೆಗೆ ಬಂದದಷ್ಟೇ. ಹಾಗೆ ನೋಡಿ, ಇದು ಬರುವಾಗ ತಂದೆವು. ಮಳೆ ಬರ್ತಾ ಇತ್ತು ಆದ್ರೂ ಕೂಡ ಹೋಗಿ ತಂದದ್ದು. ಮತ್ತೊಂದು ಇದು ಬೇಕರಿಯಿಂದ ತಂದೆವು ನೋಡಿ, ಒಂದು ವೆಜ್ ರೋಲು ಮತ್ತೆರಡು ಪಪ್ಸ್. ಇದು ವೆಜ್ ಪಪ್ಸ್. ಇದು ನಾಳೆ ಕೆಲಸಕ್ಕೆ ಬರ್ತಾರೆ ಅವರಿಗೆ ಒಮ್ಮೆ ಚಾಕ್ಕೆ ಕೊಡ್ಲಿಕ್ಕೆ. ನಿನ್ನೆ ಅಕ್ಕನ ಮನೆಗೆಲ್ಲ ಹೋಗಿ ಬಂದೆವು. ಕೆಲವರು ಬಿಸ್ನೆಸ್ ಎಲ್ಲ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಬಿಸ್ನೆಸ್ ಮಾಡುವಾಗ ಒಂದು ಪಾರ್ಟ್ನರ್ ಅಲ್ಲಿ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಇದು ನಾನು ಈಗ ಹೇಳುವ ವಿಷಯ ನಿಜವಾದ ವಿಷಯ ಆದದ್ದು. ಇದು ಇಬ್ರು ಫ್ರೆಂಡ್ಸ್, ಅವರು ಎಂತ ಮಾಡಿದ್ರು, ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಇಬ್ರು ಸೇರಿ ಒಟ್ಟಿಗೆ ಸೇರಿ ಒಂದು ಶಾಪ್ ಹಾಕಿದ್ರು. ಶಾಪ್ ಹಾಕಿ ಅದರಲ್ಲಿ ಮತ್ತೆ ಎಂತ ಆಯ್ತು, ಅದ್ರಲ್ಲಿ ಒಬ್ರು ಕೆಲಸ ಸ್ವಲ್ಪ ಕಡಿಮೆ ಮಾಡುದು, ಸರಿ ಕೆಲಸ ಮಾಡ್ಲಿಕ್ಕಿಲ್ಲ, ಸರಿ ಶಾಪಿಗೆ ಬರ್ಲಿಕ್ಕಿಲ್ಲ. ಆದ್ರೆ ಇನ್ನೊಬ್ರು ಚಂದ ಕೆಲಸ ಮಾಡ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾರೆ. ಹಾಗೆ ಆಗ್ತಾ ಇತ್ತು. ಲಾಸ್ಟ್ಗೆ ಎಂತ ಆಯ್ತು, ಅವರ ಇಬ್ಬರ ಮಧ್ಯದಲ್ಲಿ ಜಗಳ ಆಯ್ತು. ಒಂದು ಕೆಲಸಕ್ಕೆ ಬರೋದಿಲ್ಲ, ಆ ಒಂದು ವಿಷಯಕ್ಕೆ ಜಗಳ ಆಯ್ತು. ಹಾಗೆಲ್ಲ ಆಗಿ ಲಾಸ್ಟ್ಗೆ ಚಂದ ಕೆಲಸ ಮಾಡ್ತಿದ್ರು ನೋಡಿ. ಅವರು ಇನ್ನೊಬ್ರು ಫ್ರೆಂಡ್ ಇದ್ರಲ್ಲ, ಅವರಿಗೆ ಅವರು ಹಾಕಿದ ಅಮೌಂಟ್, ಬಿಸ್ನೆಸ್ಗೆ ಹಾಕಿದ ಅಮೌಂಟ್ ಎಲ್ಲ ಅವರಿಗೆ ಕೊಟ್ಟು ಈಗ ಅವರೊಬ್ಬರೇ ಅಂಗಡಿಯನ್ನು ನಡೆಸ್ತಿದ್ದಾರೆ. ಇದು ನಿಜವಾದ ಘಟನೆ. ಇಬ್ರು ಫ್ರೆಂಡ್ಸ್ ಇದಾರಲ್ಲ, ಇಬ್ರು ಒಟ್ಟಿಗೆ ಸೇರಿ ಹಣ ಹಾಕಿ ಬಿಸ್ನೆಸ್ ಮಾಡ್ತಾರೆ. ಅದ್ರಲ್ಲಿ ಒಬ್ರು ನೋಡಿ ಫ್ರೆಂಡ್ ಆಗಿಲ್ಲ ಮೋಸ ಮಾಡಿದ್ರೆ, ಬಿಸ್ನೆಸ್ ಚಂದ ಮಾಡುವವನಿಗೂ ಅದೊಂದು ಇದೆ. ಎಂತ ಹೇಳುದು, ಕೋಪ ಸಹ ಬರ್ತದೆ, ಎಂತ ಸಹ ಆಗ್ಬೋದು. ಶಾರ್ಟ್ ಬಿಸ್ನೆಸ್ ಎಲ್ಲ ಇರ್ತದಲ್ಲ, ಒಂದು ವರ್ಷದಲ್ಲೆಲ್ಲ ಆಗುವಂತದ್ದು. ಅದಕ್ಕೆ ಇಬ್ರು ಸೇರಿ ಒಟ್ಟಿಗೆ ಎಷ್ಟು ಮಂದಿ ಸೇರಿ ಮಾಡಿದ್ರು ಎಂತ ತೊಂದರೆ ಆಗುದಿಲ್ಲ. ಆದ್ರೆ ಬಿಸ್ನೆಸ್ ಪರ್ಮನೆಂಟ್ ಇರ್ತದೆ, ಅಂದ್ರೆ ಶಾಪ್ ಅಂತದೆಲ್ಲ ಇದ್ರೆ ಅದು ಒಟ್ಟಿಗೆ ಸೇರಿ ಮಾಡ್ಲೇಬಾರ್ದು. ಒಂದು 95% ಉಂಟಲ್ಲ ಅದು ಮತ್ತೆ ಲಾಸ್ಟ್ ಜಗಳವೇ ಆಗುದು. ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಇರ್ಲಿ, ಎಷ್ಟೇ ಆಗಿರ್ಲಿ, ಲಾಸ್ಟಿಗೆ ಅದು ಜಗಳವೇ ಆಗುದು. ಯಾಕಂತಿದ್ರೆ ಒಬ್ರಿಗೆ ಸರಿ ಆಗುದಿಲ್ಲ, ಇನ್ನೊಬ್ರಿಗೆ ಆಗ ಕೋಪ ಬರ್ತದೆ, ಆಗ ಜಗಳ ಆಗ್ತದೆ. ಹಾಗೆ ಅವರು ನನಗೆ ಹೇಳಿದಲ್ಲ ವಿಷಯ, ಅವರು
ಯಾರು ಕೆಲಸ ಮಾಡುದಿಲ್ಲ ನೋಡಿ, ಅವರು ಹಣ ತಗೊಳ್ಳಿಕ್ಕೆ ಮಾತ್ರ ಬರ್ತಿದ್ದದಂತೆ ಶಾಪಿಗೆ, ಇವರೊಬ್ರು ಮಾತ್ರ ಕೆಲಸ ಮಾಡ್ತಿದ್ದದ್ದು. ಹಾಗೆ ಅವರ ಮಧ್ಯೆ ಜಗಳಾಗಿ ಈಗ ಸಪ್ರೇಟ್ ಆಗಿ ಈಗ ಒಬ್ಬರೇ ಬಿಸ್ನೆಸ್ ಮಾಡ್ತಿದ್ದಾರೆ. ಬಿಸ್ನೆಸ್ ಮಾಡುವವರು, ಯಾವುದೇ ಬಿಸ್ನೆಸ್ ಮಾಡುವವರು ಒಬ್ಬರೇ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು. ಪಾರ್ಟ್ನರ್ ಅಲ್ಲಿ ಹೋದ್ರೆ ಜಗಳ ಆಗುವ ಚಾನ್ಸಸ್ ಇರ್ತದೆ ಒಂದು 95%. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಮಂದಿ ಒಳ್ಳೆಯವರು ಸಹ ಒಟ್ಟಿಗೆ ಸೇರಿ ಮಾಡುವವರು ಸಹ ಇರ್ತಾರೆ. ಫ್ರೆಂಡ್ ಅನ್ನು ನಂಬಿ ಒಬ್ರು ಬಿಸ್ನೆಸ್ ಮಾಡಿದ್ದು, ಅವ್ರು ನೋಡಿ ಹಾಗೆ ಮೋಸ ಮಾಡಿದ್ರು. ಹಾಗೆ ಈಗ ಒಂದೇ ಮನೇಲಿ ಇರ್ತಾರೆ, ಈಗ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಿಸ್ನೆಸ್ ಮಾಡಿದ್ರೆ ಒಂದೇ ಮನೆಯಲ್ಲಿ ಇರ್ತಾರಲ್ಲ. ಹಾಗೆ ಬೇರೆ ಬೇರೆ ಮನೆಯಲ್ಲಿರುವವರೆಲ್ಲ ಬಿಸ್ನೆಸ್ ಮಾಡಿದ್ರೆ ಜಗಳ ಆಗೋ ಚಾನ್ಸಸ್ ಇರ್ತದೆ. ಎಂತಾದ್ರೂ ಒಂದು ಕಿರಿಕಿರಿ ಎಲ್ಲ ಹಾಗೆ ಆಗ್ತದೆ. ಅದಕ್ಕೆ ಬಿಸ್ನೆಸ್ ಮಾಡುವಾಗ ಉಂಟಲ್ಲ, ಯಾವುದೇ ಒಂದು ಬಿಸ್ನೆಸ್ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯ ಎಲ್ಲ ಪಾರ್ಟ್ನರ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಹೋಗ್ಬೋದಲ್ಲ, ಅಷ್ಟದು ಜಗಳದಲ್ಲೇ ಎಂಡ್ ಆಗುದು. ಎಷ್ಟಿದ್ರು ಒಂದು ಹಣಕ್ಕೆ ಮತ್ತೆ ಅದೊಂದು ಎಂತಾದ್ರೂ ಕಿರಿಕಿರಿಯಾಗಿ ಹಾಗೆಲ್ಲ ಎಂಡ್ ಆಗ್ತದೆ. ಈ ವಿಷಯ ಉಂಟಲ್ಲ, ಇದಕ್ಕಿಂತ ಮುಂಚೆ ಕೂಡ ಬೇರೆ ಟೈಪಲ್ಲಿ ನಾವು ಕೇಳಿದ್ದೆವು. ಹಾಗೆ ವಾಪಸ್ ಇದನ್ನು ರೀಸೆಂಟ್ ಆಗಿ ಈಗ ಅಂತ ಆ ಒಂದು ವಿಷಯ ಗೊತ್ತಾಯ್ತು. ಹಾಗೆ ಪಾರ್ಟ್ನರಲ್ಲೆಲ್ಲ ಮಾಡುವ ಕೆಲಸ ಭಾರಿ ಡೇಂಜರ್. ಎಷ್ಟು ಕಷ್ಟ ಆದ್ರೂ ಒಬ್ಬರೇ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು. ನಿಮ್ಮಲ್ಲಿ ಕೂಡ ಯಾರಿಗಾದ್ರೂ ಹಾಗೆ ಆಗಿರ್ಬೋದು, ಒಟ್ಟಿಗೆ ಕೆಲಸ ಮಾಡಿ ಲಾಸ್ಟಿಗೆ ಜಗಳಾಗಿ ಸಪ್ರೇಟ್ ಆಗುದು, ಹಾಗೆಲ್ಲ ಆಗ್ತದೆ. ಸರಿಯಾಗಿ ಯೋಚನೆ ಮಾಡಿ ಆಗ್ತದ ಫ್ಯೂಚರ್ ಅಲ್ಲಿ ಎಂತ ಆಗ್ತದೆ ಹಾಗೆಲ್ಲ ಮಾಡಿ ಕೆಲಸ ಮಾಡಿದ್ರೆ ಭಾರಿ ಒಳ್ಳೇದು. ನಮ್ಮ ತೋಟದಲ್ಲಿ ಆದ ತರಕಾರಿನೆಲ್ಲ ಈಗ ಅಡುಗೆ ರೆಡಿ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗುವ. ನಾವು ಕೆಲವೊಂದು ತರಕಾರಿಯನ್ನು ಮನೆಯಲ್ಲೇ ಬೆಳಿತೇವೆ, ಅಂದ್ರೆ ಜಾಸ್ತಿ ಇದು ಇದ್ರೆ ಸೇಲ್ ಮಾಡ್ತೇವೆ ಅಂಗಡಿಗೆ, ಇಲ್ಲದೆ ನಾವು ಮನೆಯಲ್ಲೇ ತರಕಾರಿ ಅಡುಗೆಗೆಲ್ಲ ಬಳಸ್ತೇವೆ. ಹಾಗೆ ಇದು ನೋಡಿ, ಇಲ್ಲೆಲ್ಲ ಇರುವುದು ಬದನೆಕಾಯಿ, ಬಿಳಿ ಬದನೆಕಾಯಿ ಉಂಟಲ್ಲ ಅದು. ಹಾಗೆ ಇದು ಒಮ್ಮೆ ಎಲ್ಲ ಸತ್ತಿತ್ತು, ಪುನಃ ಮಳೆ ಬಂತಲ್ಲ, ಒಂದು 7-8 ದಿನ ಆಯ್ತು ಮಳೆ ಕಂಟಿನ್ಯೂ ಉಂಟು ಸಂಜೆ. ಹಾಗೆ ಚಿಗುರು ಬಂದಿದೆ, ಮತ್ತೆ ನಾವು ನೀರು ಕೂಡ ಸ್ವಲ್ಪ ಹಾಕ್ತಿದ್ದೆವು. ಹಾಗೆ ಈಗ ನೋಡಿ, ಇದು ಬಿಳಿ ಬದನೆಕಾಯಿಯ ಪದಾರ್ಥ ಮಾಡುವ ಅಂತೇಳಿ, ಒಂದು ಮಿಕ್ಸ್ ಹಾಕಿ ಪದಾರ್ಥ ಮಾಡುವ ಅಂತ ಹೇಳಿ ಒಂದು ನಮ್ಮ ತೋಟದಲ್ಲಿ ಇರುವಂತದ್ದೆಲ್ಲ ತರಕಾರಿಯನ್ನೆಲ್ಲ ತೆಗೆದಿದ್ದೇವೆ ನೋಡಿ ಈ ರೀತಿ. ಮತ್ತೆ ಅಲಸಂಡೆ ಬಳ್ಳಿ ಉಂಟು ನಮ್ಮ ಮನೆಯಲ್ಲಿ, ಬೇರೆ ತರಕಾರಿ ಕೂಡ ಉಂಟು. ಅಲಸಂಡೆ ಬಳ್ಳಿಯಲ್ಲಿ ಇದು ಅಲಸಂಡೆ ಉಂಟಾ ಅಂತ ನೋಡ್ತಿದ್ದೆವು ತೆಗಿಲಿಕ್ಕೆ. ಹಾಗೆ ಮತ್ತೆ ನೋಡಿ, ತರಕಾರಿ ತೆಗಿತಾ ಇರುವಾಗ ಬಂತು ಹಾವು. ಇದು ಯಾವಾಗ್ಲೂ ಬರುವ ಹಾವು, ಕೇರೆ ಹಾವು ಅಂತ ಹೇಳ್ತಾರಲ್ಲ, ಅದು ಬರ್ತಾ ಇರ್ತದೆ, ಎಂತಾದ್ರು ಎಂತಾದ್ರೂ ಇಡಲಿಕ್ಕೆ ಬರ್ತಾ ಇರ್ತದೆ. ಹಾಗೆ ನೋಡಿ, ಅದು ಪೈಪಲ್ಲಿ ನಿಂತಿದೆ ನೋಡಿ ಹೇಗೆ ನಿಂತಿದೆ ಅಂತ ಹೇಳಿ. ನಾವು ತರಕಾರಿ ಎಲ್ಲ ತೆಗ್ದಾಗುವಾಗ ಈ ಹಾವು ಬಂತು. ಈ ಕುಸ್ತಿಪಟುಗಳಿಗೆ ಗೊತ್ತೇ ಇಲ್ಲ ಹಾವು ಬಂದದ್ದು, ಇಲ್ಲದ್ರೆ ಅದನ್ನು ಹಿಡಿತಿತ್ತು. ನಾವು ಅದನ್ನು ಮತ್ತೆ ಹಾವನ್ನು ಓಡಿಸಿದ್ದೆವು ಬೆಕ್ಕುಗಳಿಗೆ ಗೊತ್ತಾಗುವ ಮೊದಲೇ. ನೋಡಿ, ಅಡುಗೆ ಎಲ್ಲ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಕುಚಲಕ್ಕೆ ಅನ್ನ, ಮತ್ತೆ ನಾವು ಬೆಳೆದ ತರಕಾರಿಯಲ್ಲಿ ಅಡುಗೆ, ಒಂದು ಮೊಟ್ಟೆ, ಮತ್ತೆ ಇದು ಉಪ್ಪಿನಕಾಯಿ. ಸ್ವಲ್ಪ ಹೊತ್ತು ಸಂಜೆ ಆಗುವಾಗ ಪುನಃ ಮೋಡ ಬಂತು ನೋಡಿ, ಹೇಗೆ ಉಂಟು ನೋಡಿ ಮೋಡ, ಜೋರು ಮಳೆ ಬರ್ಲಿಕ್ಕೆ ಆಗಿದೆ. ಹಾಗೆ ಒಂದು ಸಂಜೆ ಎಂತಾದ್ರೂ ತಿನ್ನುವ ಅಂತೇಳಿ ಆಗ್ತಾ ಇತ್ತು. ಇದು ನೋಡಿ, ಮೊದಲಿನ ದಿನದಲ್ಲಿ ಮುಳ್ಳು ಸೌತೆದು ನಾನು ಒಂದು ತಿಂಡಿ ಮಾಡಿದೆ ಅಂತ ಆಗ ತೋರಿಸಿದ್ದೇವಲ್ಲ, ಅದು ಉಳಿದಿತ್ತು. ಅದನ್ನು ನಾವು ಚಿಕ್ಕ ಚಿಕ್ಕ ಕಟ್ ಮಾಡಿ ಇರುವ ಒಂದು ಸಾಂಬಾರಿಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಮಳೆ ಬರುವಾಗ ತಿನ್ಲಿಕ್ಕೆ ಅಂತ ಹೇಳಿ ಮಾಡಿತ್ತು. ಬೇರೆ ಎಂತ ಇರಲಿಲ್ಲ, ಅದಕ್ಕೆ ಇದನ್ನೇ ತಿನ್ನುವ ಅಂತ ಹೇಳಿ. ಭಾರಿ ಒಳ್ಳೆ ರುಚಿ ಆಗ್ತಿತ್ತು. ಜೋರು ಮಳೆ ಬರ್ತಿತ್ತು, ಮಳೆ ಬರುವಾಗ ಈ ಬಿಸಿ ಬಿಸಿ ತಿನ್ಲಿಕ್ಕೆ ಭಾರಿ ಖುಷಿ ಆಗ್ತಿತ್ತು. ನೋಡಿದ್ರು ವೆದರ್ ನೋಡಿ ಹೇಗೆ ಚೇಂಜ್ ಆಗಿದೆ, ಗಾಳಿ ಬಂತು. ಹಾಗೆ ಆಗಿದ್ದ ಮೋಡಕ್ಕೂ ಈಗ ಇದ್ದ ಮೋಡಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಜೋರು ಮಳೆ ಬಂತು ಮತ್ತೆ, ಹಾಗೆ ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ದಿನ ಕೂಡ ಕೆಲಸ ಎಲ್ಲ ಆಗಿ ಇವತ್ತಿನ ದಿನ ಕೂಡ ಮುಗೀತು. ಹಾಗೆ ಇನ್ನು ಮತ್ತೆ ಮಾತಾಡಲಿಕ್ಕೆ ಸಿಗುವ. ಬಾಯ್.